ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸ್ಯಾಟರ್ಡೆ. ನಾವು ಸಾಮಾನ್ಯ ವೀಕೆಂಡ್ಸ್ ಮನೇಲಿ ಕಳಿಯೋಕ್ಕಿಂತ ಏನಾದ್ರೂ ನಮ್ಗೆ ಇಷ್ಟ ಆಗುವಂತ ಅಡ್ಗೆಗಳನ್ನ ಮಾಡ್ಕೊಂಡು ಹತ್ರದಲ್ಲೇ ಇರೋ ಪಾರ್ಕ್ಗೆ ಹೋಗಿ ಅಲ್ಲಿ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ಮಾಡಿರೋ ಅಡ್ಗೆನ ಟೇಸ್ಟ್ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ ಇವತ್ತು ಕೂಡ ಹೊರಟಿದ್ದೀವಿ. ಹಾಗೆ ನಿಮ್ಮನ್ನು ಕೂಡ ನಮ್ಮ ಈ ಒಂದು ಮಿನಿ ಪಾರ್ಟಿಯಲ್ಲಿ ಭಾಗಿ ಮಾಡ್ಕೊಳ್ಳೋಣ. ನಿಮ್ಗೂ ನಾವು ವೀಕೆಂಡ್ ನ ಹೇಗ್ ಸ್ಪೆಂಡ್ ಮಾಡ್ತೀವಿ ಅಂತ ತೋರ್ಸೋಣ ಅಂತ ಈ ಒಂದು ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಪಾರ್ಕ್ ಹೋಗೋಕ್ಕೂ ಮುಂಚೆ ಅದಕ್ಕೆ ಬೇಕಾಗಿರೋ ಸ್ನಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಬನ್ನಿ. ಸೊ ಇವಾಗ ಬಂದು ಸ್ನಾಕ್ಸ್ ನಮ್ಮಿಬ್ರಿಗೂ ಚಂಪಾಕಲಿ ಸ್ವೀಟ್ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದನ್ನ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ಮತ್ತೆ ಈ ಚಂಪಾಕಲಿ ಬಂದು ಇಲ್ಲಿ ಸ್ವಲ್ಪ ರೇರ್ ಕೂಡ, ಎಲ್ಲ ಇದ್ರಲ್ಲೂ ಸಿಕ್ಕದಿಲ್ಲ ಅಂಗಡಿಯಲ್ಲಿ, ಇಂಡಿಯನ್ ಸ್ಟೋರ್ ಅಲ್ಲಿ. ಸೊ ಅದನ್ನ ಮಾಡ್ಕೊಳ್ತೀವಿ. ಹಾಗೇನೆ ಅದ್ರ ಜೊತೆ ಸ್ವೀಟ್ ಜೊತೆ ಒಂದು ಖಾರ ಬೇಕಲ್ವಾ, ಅದಕ್ಕೆ ಪಬ್ಸ್ ಕೂಡ ಮಾಡ್ಕೊಳ್ತಾ ಇದೀವಿ. ಸರಿ, ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಸೊ ಚಂಪಾಕಲಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಲೀಟರ್ ಅಷ್ಟು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. ಮತ್ತೆ ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲಿ ಹಾಲನ್ನ ಒಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಪಾತ್ರೆಗೆ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಹಾಲು ಇವಾಗ ಬಿಸಿ ಆಗಿದೆ, ಒಂದು ಕುದಿನೂ ಬರ್ತಾ ಇದೆ. ಇವಾಗ ಇದೇ ಟೈಮ್ಗೆ ನಾನು ಇಲ್ಲಿ ವಿನೆಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನ ಒಡಿಯೋದಕ್ಕೆ. ಒಂದೇ ಸತಿ ಹಾಕೊಳ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕೊಳ್ತೀನಿ ಒಡಿಯೋವರೆಗೂ. ನೋಡಿ, ಕಡ್ದೋಯ್ತು ಹಾಲು. ಸಪ್ರೇಟ್ ಆಗಿ ಬಿಡಿಯಾಗಿ ಈ ಥರ ಹಾಲು ಒಡ್ಕೊಂಡ್ರೆ ಚಂಪಾಕಲಿ ಚೆನ್ನಾಗಿ ಬರುತ್ತೆ. ಮತ್ತೆ ಈ ನೀರು ಕೂಡ ಅಷ್ಟೇ, ವೇಸ್ಟ್ ಮಾಡಬೇಡಿ. ನೀವೇನಾದ್ರೂ ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ಳೋದಾದ್ರೆ ಈ ನೀರನ್ನ ಸಪ್ರೇಟ್ ಮಾಡ್ಕೊಂಡು ನೀರು ಉಳ್ಕೊಂಡಿರುತ್ತಲ್ಲ, ಅದನ್ನ ನೀವು ಚಪಾತಿ ಮಾಡೋದಕ್ಕೆ ಕೂಡ ಬಳಸ್ಕೊಳ್ಬಹುದು. ಸರಿ, ನಾನಿವಾಗ ಇದನ್ನ ಸಪ್ರೇಟ್ ಮಾಡಿಕೊಂಡು ತೊಳೆದು ಬಿಟ್ಟು ತಗೊಂಡ್ ಬರ್ತೀನಿ. ಹಾಲು ಹೊಡೆದು ಪನ್ನೀರ್ ಮಾಡ್ಕೊಂಡಿದ್ವಲ್ಲ, ಅದು ರೆಡಿಯಾಗಿದೆ ನೋಡಿ. ತುಂಬಾ ಗಟ್ಟಿ ಆಗ್ಬಾರ್ದು, ಇಷ್ಟ ಆಗಿದ್ರೆ ಸಾಕು. ಇದನ್ನ ಯಾವಾಗ್ಲೂ ಅಷ್ಟೇ ಹಾಲನ್ನ ಒಡೆದು ನಾವು ಇದನ್ನ ತೆಗ್ದಾಗ ಪನ್ನೀರ್ನ ಅದನ್ನ ಚೆನ್ನಾಗಿ ಹುಳಿ ಅಂಶ ಎಲ್ಲ ಹೋಗೋವರೆಗೂ ತೊಳ್ಕೊಬೇಕು. ಇಲ್ಲಾಂದ್ರೆ ಸ್ವೀಟು ಚೆನ್ನಾಗಿ ಬರೋದಿಲ್ಲ, ಹುಳಿ ಹಾಗಾಗೆ ಸಿಕ್ಕುತ್ತೆ. ನಾನು ಇದಕ್ಕೆ ಕಲರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಮನೇಲಿ ಕಲರ್ ಇದ್ರೆ ಹಾಕೊಳ್ಳಿ, ಕೆಲವ್ರಿಗೆ ಕಲರ್ ಇಷ್ಟ ಆಗಲ್ಲ, ಹಾಗೆ ಕಲರ್ ಹಾಕೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಸ್ವಲ್ಪ ಕಲರ್ ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೈದಾ ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ, ಅಥವಾ ಮೈದಾ ಬೇಕಿದ್ರೆ ಮೈದಾ ಕೂಡ ಹಾಕೊಳ್ಬೋದು. ಜಸ್ಟ್ ಒಂದು ಚಿಕ್ಕ ಚಮಚದಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಬೇಕು. ಇದನ್ನ ಎಷ್ಟು ನೀಟಾಗಿ ಸ್ಮೂತಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಉಜ್ಜಿ ಎಲ್ಲ ಕಲಸಿ ಇದೆಲ್ಲ ಒಂದು ಉಂಡೆ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಈ ಥರ ಕಲಿಸ್ಕೊಳ್ತಾ ಇರಬೇಕು. ನಿಮ್ಗೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸ್ತು ಅಂದರೆ ಬೇಕಾದ್ರೆ ಇದಕ್ಕೆ ನೀರು ಕೂಡ ಸ್ವಲ್ಪ ಚುಮ್ಸ್ಕೊಳ್ಬೋದು. ಸ್ವಲ್ಪ ಮಾತ್ರ, ಜಾಸ್ತಿ ಅಲ್ಲ. ಈ ಥರ ಒಂದೊಂದನ್ನೇ ಈ ಥರ ಅಮ್ಕಿ ನೀಟಾಗಿ ಕಲಿಸ್ಕೊಬೇಕು. ನೋಡಿ, ಇದು ತಟ್ಟೆಯಿಂದ ಈ ಥರ ಈ ರೀತಿ ಎದ್ದು ಬರಬೇಕು. ಹಿಟ್ಟು ಕಲಸಿಟ್ಟಿದ್ದೀನಿ. ಈಗ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಗೆ ಈ ಥರ ಸವರ್ಕೊಂಡು ಉಂಡೆ ಕಟ್ಟಕ್ಕೆ ಶುರು ಮಾಡ್ತೀನಿ. ಉಂಡೆನೆಲ್ಲ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ತೀನಿ. ಸಕ್ಕರೆ ಪಾಕಕ್ಕೆ ಒಂದು ಪಾತ್ರೆಗೆ 3/4 kg ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 800 ml ಅಷ್ಟು ನೀರನ್ನ ಹಾಕಿ ಕುದಿಸ್ಕೊತಾ ಇದ್ದೀನಿ. ಈಗ ನೀವು ನೋಡ್ಬೋದು, ಪಾಕ ಆಲ್ರೆಡಿ ಕುದಿಯೋಕ್ಕೆ ಶುರು ಆಗ್ತಾ ಇದೆ. ಅಷ್ಟರಲ್ಲಿ ನಾನು ಕಲಸಿಟ್ಟಿರೋ ಉಂಡೆಗಳನ್ನೆಲ್ಲ ಹಾಕ್ಕೊಳ್ತೀನಿ ಇದಕ್ಕೆ. ನೋಡಿ, ಇವಾಗ ಇದು ಫುಲ್ ಊದ್ಕೊಂಡಿದೆ, ಇದಾಗಿದೆ. ಇದನ್ನ ಆಫ್ ಮಾಡ್ಕೊಳ್ಳೋಣ.
ಈಗ ಇದಕ್ಕೆ ಒಳಗಡೆ ಸ್ಟಫ್ ಮಾಡೋಕ್ಕೆ ಕೋವಾನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಹೀಗೆ ಶುಗರ್ ಸಿರಪ್ನ ಎಳ್ಕೊಳ್ಳೋದಕ್ಕೆ ಇದನ್ನ ಹಾಗೆ ಎತ್ತಿಟ್ಬಿಡೋಣ. ಈಗ ಕೋವಾ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಣ್ಣೆ ಎಲ್ಲ ಕರಗಲಿ. ಇದಕ್ಕೆ ನಾನು ಹಾಲು ಪುಡಿ ಮತ್ತು ಸ್ವಲ್ಪ ಹಾಲು ಹಾಕಿ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈಗ ಹಾಲು ಪುಡಿ ಇಲ್ಲ ಅಥವಾ ಹಾಲು ಪುಡಿ ಇಷ್ಟಪಡಲ್ಲ ಅಂದರೆ ಅಥವಾ ಇದು ಪ್ರೊಸೀಜರ್ ಜಾಸ್ತಿ ಅಂತ ಅನಿಸಿದ್ರೆ ನೀವು ಪೇಡ, ನಂದಿನಿ ಪೇಡ ಬರುತ್ತೆ ನೋಡಿ, ಅದನ್ನ ಕೂಡ ಹಾಕ್ಕೊಳ್ಬೋದು. ಅದು ಸೇಮ್ ಟೇಸ್ಟೇ ಕೊಡುತ್ತೆ. ಈಗ ಇದಕ್ಕೆ ನಾನು ಒಂದು 2 ರಿಂದ 3 ಚಮಚ ಸಕ್ಕರೆ ಹಾಕ್ಕೊಳ್ತೀನಿ. ಇದನ್ನ ಮತ್ತೆ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಬೇಕು. ಕೈ ಬಿಡ್ದಂಗೆ ತಿರುತ್ತಾ ಇದ್ದರೆ ತಳ ಹಿಡಿಯಲ್ಲ. ಆದಷ್ಟು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ, ಇದು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನ ಇಳಿಸ್ಕೊಂಬಿಡೋಣ. ನಾನು ಚಂಪಾಕಲಿನ 3 hours ನೆನೆಸಿಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಕೋವಾ ಸ್ಟಫ್ ಮಾಡ್ತೀನಿ. ಇದು ಶುಗರ್ ಸಿರಪ್ ಎಲ್ಲ ಎಳ್ಕೊಂಡಿದೆ ನೋಡಿ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ಇದು ಈಗ ಇದಕ್ಕೆ ಕೋವಾ ಸ್ಟಫ್ ಮಾಡೋಣ. ಚಂಪಾಕಲಿ ನೋಡಿ, ಶುಗರ್ ಸಿರಪ್ ಯಾವ ಥರ ಎಳ್ಕೊಂಡಿದೆ. ತಿರುಗಿ ಅದು ಹಾಕಿದ್ರೆ ಅದೇ ರೀತಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಹೀರ್ಕೊಳ್ಳುತ್ತೆ. ಈಗ ಇದನ್ನ ಕಟ್ ಮಾಡೋಣ. ಸ್ವಲ್ಪ ಕೋವಾನ ತಗೊಂಡು ಈ ಥರ ರೌಂಡ್ ಮಾಡ್ಕೊತೀನಿ. ಈ ಥರ ರೌಂಡ್ ಮಾಡಿಕೊಂಡು ಈ ಥರ ಇದನ್ನ ಸ್ಪ್ರೆಡ್ ಮಾಡಿ ಇದ್ರೊಳಗಡೆ ಸ್ಟಫ್ ಮಾಡ್ಕೊಳ್ಳೋದು. ಈಗ ನಾನು ಕೋವಾನ ಎಲ್ಲದಕ್ಕೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫೈನಲ್ ಟಚ್ ಕೊಡೋಕ್ಕೆ ಚೆರಿ ಸಿಕ್ಕಿದೆ ನನಗೆ. ಚೆರಿ ಕೂಡ ಹಾಕ್ತೀನಿ. ನಿಮ್ಮ ಹತ್ರ ಚೆರಿ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೊಬೋದು. ಈಗ ಚೆರಿ ಎಲ್ಲ ಇಟ್ಕೊಂಡಿದ್ದೀನಿ. ರೆಡಿಯಾಗಿದೆ ಚಂಪಾಕಲಿ. ಈಗ ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ. ನೆಕ್ಸ್ಟು ಪಫ್ಸಿಗೆ ರೆಡಿ ಮಾಡ್ಕೊಳ್ತೀನಿ. ಈಗ ಪಫ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಶೀಟ್ ತೊಗೊಂಡಿದ್ದೀನಿ. ಈ ಥರ ಇದು ಇಂಡಿಯಾದಲ್ಲಿ ಕೂಡ ಸಿಗುತ್ತೆ ನಿಮಗೆ. ಪಫ್ಸು ಹಿಟ್ಟನ್ನ ಕಲಿಸ್ಕೊಂಡು ಅದು ಪ್ರೊಸೀಜರ್ ತುಂಬ ಜಾಸ್ತಿ ಅನಿಸುತ್ತೆ ಅಲ್ವಾ, ಅದಕ್ಕೆ ಈ ಥರ ಶೀಟ್ಸ್ ಸಿಗುತ್ತೆ. ಇದು ಇಲ್ಲೂ ಕೂಡ ಯೂಸ್ ಮಾಡ್ತಾರೆ ಪಫ್ಸ್ ಮಾಡೋದಕ್ಕೆ. ನನಗೆ ಈ ಥರ ಶೀಟ್ ಸಿಕ್ತು, ತೋರಿಸ್ತೀನಿ ನೋಡಿ ಅದಕ್ಕೆ ಯಾವ ಥರ ಸ್ಟಫ್ ಮಾಡೋದು. ಇದು ತುಂಬ ಇನ್ಸ್ಟೆಂಟ್ ಕೂಡ, ಬೇಗ ಆಗಿಬಿಡುತ್ತೆ ನೋಡಿ. ಈ ಥರ ಹಿಟ್ಟಿರುತ್ತೆ, ಈ ಥರ ಬಟರ್ ಪೇಪರ್ ಮೇಲೆ ಈ ಥರ ಇದನ್ನ ಬಿಡಿಸ್ಕೊಂಡು ಈ ಥರ ನೋಡಿ, ಈ ಥರ ಇರುತ್ತೆ. ಇದನ್ನು ಫೋಲ್ಡ್ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡೋದಕ್ಕೆ ಇಷ್ಟು ಕಟ್. ಈಗ ನಾನು ಇಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು 2 ಪಫ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಪಫ್ಸ್ಗೆ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ಮಿಕ್ಕಿದ್ನ ಎತ್ತಿಟ್ಕೊಳ್ತೀನಿ. ನಾನು ಪಫ್ಸ್ ಮಾಡೋದಕ್ಕೆ ಮುಂಚೆನೇ ವೆಜಿಟೇಬಲ್ ಪಲ್ಯ ಮಾಡಿಟ್ಕೊಂಡಿದ್ದೆ. ಮಾಮೂಲಿ ಕ್ಯಾರೆಟು, ಬಟಾಣಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಪಲ್ಯ ರೆಡಿ ಮಾಡ್ಕೊಂಡಿದ್ದೆ. ಅದನ್ನ ಸೀಲ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, 1-2-3 ಸ್ಪೂನು. ಮತ್ತು ಇದಕ್ಕೆ ಇದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು. ಜಸ್ಟ್ ಇದನ್ನ ಮೇಲ್ಗಡೆ ಇದನ್ನೆಲ್ಲ ಪಲ್ಯನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇದನ್ನ ಈ ಥರ ಕೂರ್ಸೋದಷ್ಟೇ. ನಾನೀಗ ಈ ಪಫ್ ಶೀಟ್ಗೆ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಮೇಲ್ಗಡೆ ಕ್ಯಾಪ್ಸಿಕಮ್ನ ಇಡ್ತೀನಿ. ಇದನ್ನ ಸೀಲ್ ಮಾಡೋಣ, ಬಿಚ್ಕೊಂಡ್ಬಿಡುತ್ತೆ ಇಲ್ಲ ಅಂದರೆ. ಅದಕ್ಕೆ ಸೈಡ್ಸು ಓಕೆ, ಇದು ರೆಡಿಯಾಗಿದೆ. ಈಗ ಅವನ್ ಪ್ರೀ ಹೀಟ್ ಆಗಿ ಇವಾಗ ಇದು ನಾನು ರೆಡಿ ಮಾಡಿಟ್ಕೊಂಡ್ರದನ್ನ ಹಾಕ್ತಾ ಇದ್ದೀನಿ. ಈಗ ಪಫ್ಸು ರೆಡಿಯಾಗಿದೆ, ರಿಂಗ್ ಆಯಿತು. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ಈಗ ಚಂಪಾಕಲಿ ರೆಡಿ ಆಗಿರುತ್ತೆ ಅನ್ಸುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಸೆಟ್ ಆಗೋಕ್ಕೆ. ಬನ್ನಿ ಅದು ತಗೊಳ್ಳೋಣ.
ವಾ, ಚಂಪಾಕಲ್ಲಿ ಒಂದು ಯಾರೋ ಎತ್ತಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಏಯ್ ನಾನಲ್ಲಪ್ಪ, ನಾ ಮುಟ್ಟೆ ಇಲ್ಲ ಅದನ್ನ. ಹೌದು, ನೀನಲ್ಲ, ಮೊಟ್ಟೆನ ಕೇಳ್ಬೇಕು ನಿಂದು. ಇದು ಒಂದು ಆಲ್ರೆಡಿ ಎತ್ಬಿಟ್ಟಿದ್ದಾನೆ. ಇವಾಗ ಇಷ್ಟೇ ಇರೋದು, ಇದನ್ನ ಬಾಕ್ಸ್ಗೆ ಹಾಕೊಂಡ್ಬಿಡೋಣ, ಇಲ್ಲಾಂದ್ರೆ ಇದು ಸಿಕ್ಕೋದಿಲ್ಲ. ಈಗ 5 ಇದೆ, ಇದನ್ನ ಬಾಕ್ಸ್ಗೆ ಹಾಕ್ಬಿಡೋಣ. ಬನ್ನಿ ಹೊರಡೋಣ ಪಾರ್ಕ್ಗೆ. ನಮ್ಮ ಮನೆ ಪಕ್ಕನೇ ಏನೋ ಒಂದು ಇವೆಂಟ್ ನಡೀತಾ ಇತ್ತು. ಇದು ಏನು ಅಂತ ಗೊತ್ತಿಲ್ಲ. ಜರ್ಮನಿಯಲ್ಲಿ ಸಮ್ಮರ್ ಟೈಮಲ್ಲಿ ಏನಾದರೂ ಈವೆಂಟ್ಸ್ ಅರೇಂಜ್ ಮಾಡೋದು ವೀಕೆಂಡ್ಸು ಕಾಮನ್ನು. ಸೊ ಅದೇ ರೀತಿ ಈ ವೀಕೆಂಡ್ ಕೂಡ ಏನೋ ಅರೇಂಜ್ ಮಾಡಿದರು ಈವೆಂಟ್. ನಾವಿವತ್ತು ಮನೆ ಹತ್ರನೇ ಇರೋವಂಥ ಒಂದು ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಆ ಪಾರ್ಕ್ ಹೆಸರು ಬಂದು ವರ್ಲ್ಡ್ ವೈಸನ್ ಪಾರ್ಕ್ ಅಂತ. ಸಾಮಾನ್ಯವಾಗಿ ಸಮ್ಮರಲ್ಲಿ ವೀಕೆಂಡ್ಸು ಜನ ಹೆಚ್ಚಾಗಿ ಮನೇಲೇ ಇರೋಕ್ಕಿಂತ ಪಾರ್ಕ್ಗೆ ಬಂದು ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ವಿಂಟರಲ್ಲಿ ಈ ಥರ ಎಲ್ಲ ಬರೋಕ್ಕಾಗಲ್ಲ, ತುಂಬಾ ಚಳಿ ಇರುತ್ತೆ ಮತ್ತು ಸ್ನೋಫಾಲ್ ಕೂಡ ಆಗುತ್ತೆ ಇಲ್ಲಿ. ಆವಾಗ ಈ ಥರ ಎಲ್ಲ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಸಮ್ಮರಲ್ಲಿ ಜನ ಈ ರೀತಿ ಹೊರಗಡೆ ಬಂದು ಆಟ ಆಡ್ತಾ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ. ಓಕೆ, ಪಾರ್ಕಿಗೆ ಬಂದು ಇವಾಗೆಲ್ಲ ಹಾಕ್ಕೊಂಡು ಸೆಟ್ಲಾಗಿದ್ದೀವಿ. ನೋಡಿದ್ರಲ್ಲ ನಮ್ಮ ಥರನೇ ಪಾರ್ಕಲ್ಲಿ ಯಾವ್ಯಾವ ಥರ ಅವರು ಬಾರ್ಬಿಕ್ಯೂ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ. ನಾವು ಕೂಡ ಅದೇ ರೀತಿ ಇಲ್ಲಿ ಬಂದು ಎಲ್ಲ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದು ಇಲ್ಲೇ ಎಂಜಾಯ್ ಮಾಡ್ತೀವಿ. ಸೊ ನಾವೆಲ್ಲ ಪ್ರಿಪೇರ್ ಮಾಡಿರೋ ಸ್ನ್ಯಾಕ್ಸ್ನೆಲ್ಲ ತಟ್ಟೆಗೆ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ದೀವಿ. ಇವಾಗ ಟೇಸ್ಟ್ ಮಾಡೋ ಸಮಯ. ಇವಾಗ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿದ್ದು. ಸೊ ನಮ್ಮ ಆಶೀಶ್ ಅವರು ಇವಾಗ ಟೇಸ್ಟ್ ಮಾಡಿ ಹೇಳ್ಬೇಕು ಹೆಂಗಿರುತ್ತೆ, ಹೇಗಿದೆ ಇದು ಚಂಪಾಕಲಿ ಪಪ್ಸು ಎಲ್ಲ. ಆಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಹೌದೌದು, ನೀನು ಆಲ್ರೆಡಿ ಆಗೋಗಿದೆಯಲ್ಲ, ಈಗ ವೀಕ್ಷಕರಿಗೂ ಸ್ವಲ್ಪ ಗೊತ್ತಾಗಲ್ಲ. ನಾನು ಜಸ್ಟ್ ನೋಡಿ ಹೇಳಿದ್ದಷ್ಟೇನೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ. ನೋಡಿದ ತಕ್ಷಣ ಮಂಗ್ ಮಾಯ ಆಗೋಗಿತ್ತು ಗೈಸ್. ಇಲ್ಲಿ ಗೊತ್ತೇ ಇಲ್ಲ ನನ್ಗೆ ಯಾವ ಗ್ಯಾಪ್ ಅಲ್ಲಿ ಬಂದಿದ್ದಾನೆ ಅಂತ. ಆಯ್ತು ಹೋಗ್ಲಿ, ಇವಾಗ ಅವ್ರು ಗೊತ್ತಾಗ್ಬೇಕಲ್ಲ ಟೇಸ್ಟ್. ಟೇಸ್ಟ್ ಮಾಡ್ಬಿಟ್ಟು ಹೇಳು. ಅವಾಗಲೂ ಚೆನ್ನಾಗಿತ್ತು, ಇವಾಗಲೂ ಚೆನ್ನಾಗಿದೆ. ಸೂಪರ್ ಆಗಿದೆ ಆ್ಯಕ್ಚುಲಿ. ಜ್ಯೂಸ್ ಸಕ್ಕರೆ ನೀರೆಲ್ಲ ತುಂಬ ಚೆನ್ನಾಗಿ ಇಳ್ದಿದೆ. ಜ್ಯೂಸ್ ಸೇಮ್ ಬೇಕ್ರಿ, ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಮಾಡಿ. ವೆರಿ ಗುಡ್. ಥ್ಯಾಂಕ್ ಯು. ಓಕೆ, ಇವಾಗ ನೀವು ಸ್ವಲ್ಪ ಹಂಗೆ ಟೇಸ್ಟ್ ಮಾಡ್ಕೊಂಬಿಡಿ. ಓಕೆ, ನಿಮ್ಮನ್ನ ಹೇಳ್ಕೊಂಡು ನಾವು ತಿಂತಾ ಇದ್ದೀವಿ. ಸೂಪರ್ ಇದೆ. ಇದನ್ನೇ ತಿಂತಾ ಇದೆಯಲ್ಲ, ಪಪ್ಸ್ದು ಹೇಳು ಟೇಸ್ಟು. ಎಂಜಾಯ್ ಮಾಡ್ತಿದ್ದಾನೆ. ಬಂದಿದ್ಯಾ ಒಳಗೆಲ್ಲ? ಪರ್ಫೆಕ್ಟ್ ಆಗಿದೆ. ಪಲ್ಯ ಎಲ್ಲ ಲೇಯರ್ ಬೈ ಲೇಯರ್ ಚೆನ್ನಾಗಿ ಬಂದಿದೆ. ಎಲ್ಲ ಚೆನ್ನಾಗಿದೆ. ಪಪ್ಸು ಪಲ್ಯನೇ ಮೇನಾಗಿ ಪಲ್ಯ ಅಲ್ವಾ, ಪಲ್ಯ ಟೇಸ್ಟು ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಹಾಕಿರೋದು ಮಧ್ಯದಲ್ಲಿ ಒಳ್ಳೆ ಟೇಸ್ಟ್ ಕೊಟ್ಟಿದೆ. ತುಂಬಾ ಫ್ರೈ ಆಗಿರೋ, ಅದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟೆ ಮೆತ್ಕಾಗ್ಬಿಡುತ್ತೆ ಕ್ಯಾಪ್ಸಿಕಮ್. ಹಾಗೆ ಹಾಕೊಂಡಿರೋದ್ರಿಂದ ಪರ್ಫೆಕ್ಟ್ ಆಗಿದೆ ನೋಡಿ ಇಲ್ಲಿ. ನಾವು ಇನ್ನೇನು ಬ್ಯಾಡ್ಮಿಂಟನ್ ಆಡೋಣ ಅಂತ ರೆಡಿ ಆಗ್ತಿದ್ವಿ. ಅಷ್ಟೊತ್ತಿಗೆ ಇಲ್ಲಿ ಅಚಾನಕ್ಕಾಗಿ ಒಂದು ಹಾಟ್ ಏರ್ ಬಲೂನ್ನ ಹಾರಿಸೋದಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಎಲ್ಲ ಡಿಸ್ಕಷನ್ ಏನೋ ಮಾಡ್ತಾಯಿದ್ರು. ಇವಾಗ ಬೆಂಡ್ ಮಾಡಿ ಕೂರಿಸಿದ್ದಾರೆ, ಏನೋ ಹೇಳ್ತಾ ಇದ್ರು ಅವರು. ಪ್ಯಾಸೆಂಜರ್ ಸೇಫ್ಟಿ ಪ್ರೋಟೋಕಾಲ್ ಅದು. ಯಾವಾಗ ಮೇಲ್ಗಡೆ ಪ್ಲೇನ್ ಅಲ್ಲೆಲ್ಲ ಹೇಳ್ತಾರಲ್ಲ, ಏನಾರು ಇಂಜಿನ್ ಏನಾರು ಕೆಟ್ಟೋದ್ರೆ ಎಲ್ಲ ಹೆಂಗೆ ಬೆಲ್ಟ್ ಹಾಕೊಬೇಕು, ಎಲ್ಲ ಮಾಸ್ಕ್ ಹಾಕೋಬೇಕು ಅಂತ, ಅದೇ ತರನೇ ಗ್ಯಾಸ್ ಗೀಸ್ ಖಾಲಿ ಹೋಗಿದ್ರೆ ಕಡ್ಡಿ ಕೀರಿಂಗ್ ಹಿಡ್ಕೊಳ್ಳಿ ಮೇಲ್ಗಡೆ ಅಂತ ಬೆಂಕಿಗೆ ಎಲ್ಲ ಸೇರ್ಕೊಂಡು ಗ್ಯಾಸ್ ಖಾಲಿ ಹೋಗೋದ್ರೆ ಇನ್ನೇನ್ ಮಾಡ್ತಾರೆ ಹೊರಗಡೆ. ಅಯ್ಯೋ, ಇವನ್ನ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಹೇಳ್ಕೊಡಕ್ಕೆ.
ಎಲ್ಲ ಸೇರ್ಕೊಂಡು ತಳ್ತಾ ಇದ್ದಾರೆ ಆರ್ಸಕ್ಕೆ. ಹೊಟ್ಟೋಯ್ತು ಮೇಲೆ ಆಕಾಶದಲ್ಲಿ. ನಾವು ಹಾಟ್ ಏರ್ ಬಲೂನ್ಗೆ ಬಾಯಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬ್ಯಾಡ್ಮಿಂಟನ್ ಆಡೋಣ ಅಂತ ಬಂದ್ವಿ. ಪಾರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು ಅಂತ. ಸೊ ಇವತ್ತು ಚೆನ್ನಾಗಿ ತಿಂದ್ವಿ, ಮಜಾ ಮಾಡಿದ್ವಿ, ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಚಿಲ್ ಮಾಡಿದ್ವಿ. ಈಗ ಮನೆಗೆ ಹೊರಡೋ ಟೈಮ್ ಆಯಿತು. ನಿಮ್ಮೆಲ್ರಿಗೂ ಇವತ್ತಿನ ವೀಕೆಂಡ್ ನಮ್ಮ ಜೊತೆ ಕಳೆದಿದ್ದು ಖುಷಿ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಖುಷಿ ಅನಿಸಿದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್.